ಈಗ ಕಾನ್ಸ್ಟಿಪೇಷನ್ ಅನ್ನೋದು ತುಂಬ ಮೇಜರ್ ಪ್ರಾಬ್ಲಮ್ ಈಗ ನೀವು ಗೊತ್ತಿರಬಹುದು. ಅಂದರೆ ಅದರ್ ರಿಲೇಟೆಡ್ ಅಂದರೆ ಈವನ್ ಕೋಷ್ಠ ಅಂದರೆ ಯಾಕಂದರೆ ನಮ್ಮ ಕೋಷ್ಠ ಅಂತ ಹೇಳಿದ್ರೆ ನಮ್ಮ ಇದರಿಂದ ಅಂದರೆ ಬಾಯಿಂದ ಹಿಡಿದು ಗುದದ್ವರೆಗೂ ಪೂರ್ತಿ ಏನು ಮಾರ್ಗ ಇದೆ ಅದಕ್ಕೂ ನಾವು ಕೋಷ್ಠ ಅಂತ ಹೇಳ್ತೀವಿ. ಕೋಷ್ಠ ಅಂತ ಹೇಳ್ತೀವಿ. ಡೈಜೆಸ್ಟಿವ್ ಟ್ಯೂಬ್ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಕೋಷ್ಠ ಅಂತ ಹೇಳ್ತೀವಿ. ಸೊ ಈ ಕೋಷ್ಠ ಹೇಗಿದೆ ಅಂತ ಅಂದರೆ ಬಿಕಾಸ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ದಟ್ ಈಸ್ ದಿ ಕಾಂಪೊನೆಂಟ್ ವಿಚ್ ಇಸ್ ಜನರೇಟಿಂಗ್ ದಿಸ್ ಎನರ್ಜಿ. ಹೌದು ಅಲ್ವಾ, ಅದೊಂದು ಮೇನ್ ಫಂಕ್ಷನ್. ಈಗ CPU ಇದ್ದಂಗೆ ಕಂಪ್ಯೂಟರ್ ಅಲ್ಲಿ, ಅದರಿಂದನೇ ಎಲ್ಲ ಆಗ್ತಾ ಇರೋದು ಆಯ್ತಾ. ಅದಕ್ಕೆ ಉಳಿದಿದ್ದು ಆರ್ಗನ್ಸನ್ನು ಸಪೋರ್ಟ್ ಮಾಡ್ತಾ ಇರುತ್ತೆ. ಈಗ ಹಾರ್ಟ್ ಸಪೋರ್ಟ್ ಮಾಡ್ತಾ ಇಲ್ವಾ ಅಂದರೆ ಹೌದು, ಖಂಡಿತ ಸಪೋರ್ಟ್ ಮಾಡ್ತಾ ಇದೆ, ಯಾಕಂದರೆ ಅದು ಬ್ಲಡ್ ಸಪ್ಲೈ ಮಾಡ್ತಾ ಇದೆ. ಬಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಎಲ್ಲಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಅಲ್ಲಿ ಬೇರೆ ಕಡೆ ಇರುತ್ತೆ ಅದು ಸಪ್ಲೈ. ಮೈನ್ ಪ್ರೊಡಕ್ಷನ್ ಆಗದೆ ಡೈಜೆಷನ್ ಇಂದ, ಆದ್ರಿಂದ ಇದು ಮೇನ್ ಟ್ರ್ಯಾಕ್ಟ್ ಅಂತ ಮೇನ್ ಟ್ರ್ಯಾಕ್ಟ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಕೋಷ್ಠ ಅಂತ ಹೇಳ್ತೀವಿ. ಈ ಕೋಷ್ಠನಲ್ಲೂ ಅದೇ 4 ವಿಧ ಇದೆ. ಯಾವುದು ಅಂದರೆ ಕೋಷ್ಠ ಕ್ರೂರೋ ಮೃದುಹು ಮಧ್ಯ ಸಮೈಹಿ ಸ್ಯಾತೈ ಸಮೈರಪಿ ಅಂತ. ಅಂದರೆ ಕೋಷ್ಠ ಕ್ರೂರವಾದಂತಹ ಕೋಷ್ಠ ಅಂತ ಹೇಳ್ತೀವಿ. ಕ್ರೂರ ಅಂತ ಹೇಳಿದ್ರೆ, ಕ್ರೂರ ಅಂದರೆ ಭಯಾನಕವಾಗಿರುವಂಥದ್ದು ಅಲ್ಲ, ವಿಲನ್ ಅಲ್ಲ. ಕ್ರೂರ ಅಂತ ಹೇಳಿದ್ರೆ ಇಲ್ಲಿ ಕಷ್ಟ ಅಂತ, ಅಂದರೆ ನಿಧಾನ, ಸ್ಲೋ, ಸ್ಲಗ್ಗಿಶ್ ಇರುವಂಥದ್ದು ಕ್ರೂರ ಕೋಷ್ಠ ಅಂತ ಹೇಳ್ತೀವಿ.